ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಈ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯ ಆಗ್ತಾ ಇದೆ. ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಮುಸ್ಲಿಂ ಸಮಾಜದ ಹೋರಾಟಗಾರರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಮಾನ್ವಿಯಲ್ಲಿ ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಸಬ್ಜಲಿ ತಾತನ ಹೆಸರು ಹೇಳ್ಕೊಂಡು ಭೂಮಿಯನ್ನ ಕಬಳಿಸಿದ್ದಾರೆ ಅನ್ನೋ ಆರೋಪ ಇಲ್ಲಿ ಎದ್ದು ಕಾಣಿಸ್ತಾ ಇರುವಂತದ್ದು. ಸರ್ಕಾರ ಕಣ್ಣಿದ್ದು ಕುರುಡರಂತೆ ವರ್ತನೆ ಮಾಡ್ತಾ ಇದೆ. ಏನು ವಕ್ಫ್ ಆಸ್ತಿಯನ್ನ ಕಬಳಿಕೆ ಮಾಡಿದ್ದಾರೆ, ಸರ್ಕಾರಕ್ಕೆ ಇದು ಗೊತ್ತಿದ್ರೂ ಸಹ ಕುರುಡರಂತೆ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಮುಸ್ಲಿಂ ಸಮಾಜದ ಹೋರಾಟಗಾರರಿಂದ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಮಾನ್ವಿಯಲ್ಲಿ ನಡೆದ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ಏನು ಸಬ್ಜಲಿ ತಾತನ ಹೆಸರಿನಲ್ಲಿ ಭೂಮಿಯನ್ನ ಕಬಳಿಸಿದ್ದಾರೆ ಏನೋ ಆರೋಪ ವ್ಯಕ್ತ ಆಗ್ತಾ ಇರುವಂತದ್ದು. ವಕ್ಫ್ ಆಸ್ತಿ ಭೂ ಕಬಳಿಕೆದಾರರ ಪಾಲಾಗಿದೆ, ವಕ್ಫ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಇದರಲ್ಲಿ ಅಂತೇಳಿ ಮುಸ್ಲಿಂ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ ನಲ್ಲಿ ನಡೆದಂತ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಆಕ್ರೋಶ ವ್ಯಕ್ತ ಆಗ್ತಾ ಇರುವಂತದ್ದು. ಶಹನವಾಜ್, ಜಾವಿದ್ ಖಾನ್, ಆದಮ್ ಬೇಗ್ ಹಾಗೂ ದುಬೈ ಬಾಬಾ ಮತ್ತೆ ಇದ್ರ ಜೊತೆ ಮೆಹಬೂಬ್ ಕುರೇಶಿ ವಕ್ಫ್ ಆಸ್ತಿ ಕಬಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಯಾವ ರೀತಿ ಕ್ರಮ ಜರುಗಿಸ್ತೀರಾ ಇದಕ್ಕೆ ಅಂತೇಳಿ ವಕ್ಫ್ ಜಿಲ್ಲಾಧ್ಯಕ್ಷರಾದಂತ ಫರೀದ್ ಮೌಲಾನ ಅವರನ್ನ ಪ್ರಶ್ನೆ ಕೂಡ ಮಾಡ್ತಾರೆ. ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಸಾವಿರಾರು ಎಕರೆ ಇದೆ, ಆದ್ರೆ ವಕ್ಫ್ ಆಸ್ತಿಯನ್ನ ರಾಜಕಾರಣಿಗಳು ಕಬಳಿಕೆ ಮಾಡ್ಕೊಂಡಿದ್ದಾರೆ, ಸರ್ಕಾರಕ್ಕೆ ಮೋಸ ಕೂಡ ಮಾಡಿದ್ದಾರೆ. ಇನ್ನ ಈ ಒಂದು ಪ್ರಕರಣವನ್ನ ನೀವು ಯಾವ ರೀತಿ ತನಿಖೆ ನಡೆಸಿ ಆ ಅನ್ಯಾಯ ಆದವ್ರಿಗೆ ನ್ಯಾಯವನ್ನ ಕೊಡಿಸ್ತೀರಾ ಅಂತ ಹೇಳಿ ಒಂದಷ್ಟು ಕಾರ್ಯಕರ್ತರು ಅಂದ್ರೆ ಹೋರಾಟಗಾರರು ಇದ್ರ ಬಗ್ಗೆ ಪ್ರಶ್ನೆಯನ್ನ ಕೂಡ ಮಾಡಿರುವಂತದ್ದು. ಇನ್ನ ಇದ್ರಲ್ಲಿ ನೋಡೋದಾದ್ರೆ ಸಬ್ಜಲಿ ತಾತನ ಗುಡ್ಡಕ್ಕೆ ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಅಮಾಯಕರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ಕೂಡ ನಡೀತಾ ಇದೆ ಅಂತ ಹೇಳಿ ಒಂದಷ್ಟು ಕಿಡಿಕಾರ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಪ್ರಶ್ನೆ ಕೂಡ ಮಾಡ್ತಾ ಇದ್ದಾರೆ. ಅನ್ಯಾಯ ಆಗಿದೆ, ನಮ್ಗೆ ನ್ಯಾಯವನ್ನ ಕೊಡಿಸಿ ಅಂತ ಹೇಳಿ ಒಂದಷ್ಟು ಪ್ರಶ್ನೆ ಕೂಡ ಮಾಡ್ತಾ ಇರುವಂತದ್ದು ಜಿಲ್ಲಾ ಅಧ್ಯಕ್ಷರಿಗೆ. I met him to 3 to 4 minutes with Jamir Ahmad. 3-4 टाइम जमीर अहमद सर से मिले हैं. अमीर सर और सलीम हसन सर भी कॉल करें नहीं आप हमारे मसले रोगा आपके पास जो भी प्रॉपर्टीज में वो कैसी बात इसका सबूत है मेरे पास, मैं लोकल निकल गया हूँ तो स्टेट पे कैसा बैठ गया ಇದೇನು ವಕ್ಫ್ ಆಸ್ತಿ ಭೂ ಕಬಳಿಕೆದಾರರ ಪಾಲಾಗಿದೆ, ವಕ್ಫ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಈ ಒಂದು ಕಬಳಿಕೆಯಲ್ಲಿ ಅಂತ ಹೇಳಿ ಒಂದಷ್ಟು ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಏಕಾಏಕಿ ಏನು ಇವತ್ತು ನಡೆದಂತ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ ನಲ್ಲಿ ನಡೆದಂತ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಏಕಾಏಕಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಶಹನವಾಜ್ ಆಗಿರ್ಬೋದು, ಜಾವಿದ್ ಖಾನ್ ಹಾಗೂ ಆದಮ್ ಬೇಗಂ, ದುಬೈ ಬಾಬಾ ಹಾಗೂ ಮೆಹಬೂಬ್ ಕುರೇಶಿ ಅವರು ಕೂಡ ಈ ಒಂದು ಕಬಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಯಾವ ರೀತಿ ಕ್ರಮ ಜರುಗಿಸ್ತೀರಿ ನೀವು ಅಂತ ಹೇಳಿ ನೇರವಾಗಿ ವಕ್ಫ್ ಜಿಲ್ಲಾಧ್ಯಕ್ಷರಾದಂತ ಫರೀದ್ ಮೌಲಾ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಕೊನೆಗೂ ಮಾನ್ವಿಯಲ್ಲಿ ವಕ್ಫ್ ಆಸ್ತಿ ಸಾವಿರಾರು ಎಕರೆ ಇದೆ, ಆದ್ರೆ ಇವೆಲ್ಲ ವಕ್ಫ್ ಆಸ್ತಿಯನ್ನ ರಾಜಕಾರಣಿಗಳು, ಪ್ರಭಾವಿ ಮನುಷ್ಯರು ಕಬಳಿಕೆ ಮಾಡಿಕೊಂಡು ಸರ್ಕಾರಕ್ಕೆ ಮೋಸ ಮಾಡ್ತಾ ಇದ್ದಾರೆ. ಸಬ್ಜಲಿ ತಾತನ ಗುಡ್ಡಕ್ಕೆ ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಅಮಾಯಕರನ್ನ ಒಕ್ಕಲೆಬ್ಬಿಸುವ ಹುನ್ನಾರ ನಡೀತಾ ಇದೆ. ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ. ನೀವು ಇದ್ರ ಬಗ್ಗೆ ಯಾವ ರೀತಿ ಒಂದಷ್ಟು ತನಿಖೆನ ಮಾಡ್ತೀರಿ, ಯಾವ ರೀತಿ ಇದಕ್ಕೆ ಕ್ರಮ ಜರುಗಿಸ್ತೀರಿ ಅಂತ ಹೇಳಿ ಪ್ರಶ್ನೆಗಳನ್ನ ಮಾಡ್ತಾ ಇರುವಂತದ್ದು. ನೇರವಾಗಿ ಒಂದಷ್ಟು ಡಾಕ್ಯುಮೆಂಟ್ಸ್ ಅನ್ನ ಕೂಡ ಇಟ್ಕೊಂಡು ಅವರು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. वो कैसी बात इसका सबूत है मेरे पास, मैं लोकल निकल गया हूँ तो स्टेट पे कैसा बैठ गया मुसलमानों का हक है उसके बाद हमारे मिनिस्टर जमीर अहमद खान साहब खुला बोल रहे हैं प्रॉपर्टी जो भी ले
ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ ನಲ್ಲಿ ನಡೆದಂತಹ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ಒಂದಷ್ಟು ಏನು ಸಾಮಾಜಿಕ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ವಕ್ಫ್ ನಲ್ಲಿ ಒಂದಷ್ಟು ಕಬಳಿಕೆ ನಡೀತಾ ಇದೆ ಅಂತ ಹೇಳಿ ನೇರವಾಗಿ ಜಿಲ್ಲಾಧ್ಯಕ್ಷರನ್ನ ಕೂಡ ಪ್ರಶ್ನೆ ಮಾಡಿರುವಂತದ್ದು. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ವರದಿಗಾರರಾದಂತ ಪರಶುರಾಮ್ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ಪರಶುರಾಮ್, ಏನೆಲ್ಲ ಅಪ್ಡೇಟ್ಸ್ ಇದೆ ಇಲ್ಲಿ? ನೇರವಾಗಿ ಏನು ವಕ್ಫ್ ಜಿಲ್ಲಾಧ್ಯಕ್ಷರನ್ನೇ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ, ಒಂದಷ್ಟು ಕಬಳಿಕೆ ಆಗಿದೆ ಅನ್ನೋ ಆರೋಪ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಏನಿದು ಪ್ರಕರಣ? ರಾಧಿಕಾ, ಏನಂತಂದ್ರೆ ವಕ್ಫ್ ಎಂಬುದಿದೆಲ್ಲ ಒಂದು ಸರ್ಕಾರದ ಒಂದು ಸಂಸ್ಥೆ ಇದ್ದದು. ಆ ಆಸ್ತಿ ವಕ್ಫ್ ಅಂದ್ರೆ ಮೂಲಕ ಏನಂತಂದ್ರೆ ಯಾವಾಗಂದ್ರೆ ಮೌಲ್ಯಗಳಿಗೆ, ಒಂದು ದರ್ಗಾಗಳಿಗೆ, ಒಂದು ರೀತಿಯಲ್ಲಿ ಆ ಪೂಜೆ ಮಾಡತಕ್ಕಂಥವ್ರಿಗೆ ಮಾತ್ರ ಇನಾಮ್ ಭೂಮಿ ಕೊಟ್ಟಿರ್ತ ಸರ್ಕಾರ. ಆ ವಕ್ಫ್ ಅಥವಾ ಮೂಲಕವಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿ, ಉದಾಹರಣೆ ಒಂದು ದರ್ಗಾದ ಹೆಸರಿನ ಮೇಲೆ ಸುಮಾರು ಒಂದು 200 ಎಕರೆ 300 ಎಕರೆ ಕೊಟ್ಟಿರ್ತಕ್ಕಂಥದ್ದು ಕೂಡ ಅದ್ರ ಪ್ರಕಾರವಾಗಿ ಅದು ಶಾಶ್ವತವಾಗಿ ಹಾಗೆ ಉಳಿಬೇಕು ಅಂತೇಳಿ ಸರ್ಕಾರ ಕೂಡ ಒಂದು ರೀತಿಯಲ್ಲಿ ಒಂದು ಕಾನೂನುಬದ್ಧವಾಗಿ ಅಂದ್ರೆ ಪಹಣಿಯಲ್ಲಿ ಕೂಡ ಅದನ್ನ ಎಂಟ್ರಿ ಮಾಡಿ ಕೊಟ್ಟಿರ್ತದೆ. ಕಲಂ ನಂಬರ್ 9 ನಲ್ಲಿ ಅಥವಾ ಕಲಂ ನಂಬರ್ 11ರಲ್ಲಿ ಕೂಡ ಏನು ವಿಷಯಗಳು ಇರ್ತದ ಆ ಇನಾಮ್ ಲ್ಯಾಂಡ್ ಅಂತ ಕೂಡ ಕೊಟ್ಟಿರ್ತದೆ. ಅದನ್ನ ಪರಬಾರೆ ನಿಷೇಧ ಕೂಡ ಮಾಡಬಾರದು. ಅದು ಒಂದು ರೀತಿಯಲ್ಲಿ ಕಾನೂನು ಅಪರಾಧ ಅದು. ಹೀಗಾಗಿ ಏನಾಗಿದೆ, ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ವಕ್ಫ್ ಲೋಕ ಅದಾಲತ್ ಅಂತೇಳಿ ಇಲ್ಲಿ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಅಲ್ಲಿ ಸಭೆ ನಡೆದಿತ್ತು. ಅದರಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಫರೀದ್ ಖಾನ್ ಅವರು ಕೂಡ ಭಾಗವಹಿಸಿದ್ರು. ಅದರಲ್ಲಿ ಏನಂತಂದ್ರೆ ಮಾನ್ವಿ ಸಮಾಜದ ಅಂದ್ರೆ ಮಾನ್ವಿಲಿರ್ತಕ್ಕಂಥ ಮುಸ್ಲಿಂ ಸಮಾಜದ ಹೋರಾಟಗಾರರು ಹಾಗೂ ಮುಖಂಡರು ಕೂಡ ಒಂದು ರೀತಿಯಲ್ಲಿ ಆರೋಪ ವ್ಯಕ್ತಪಡಿಸಿ, ಆಕ್ರೋಶ ವ್ಯಕ್ತಪಡಿಸಿ ಏನಂದ್ರೆ ಸರ್ಕಾರದ ಅಂದ್ರೆ ವಕ್ಫ್ ಆಸ್ತಿಯಲ್ಲಿರ್ತಕ್ಕಂಥ ಕೆಲವೊಂದು ಭೂಮಿಗಳು ಕೂಡ ಕೆಲವೊಬ್ಬರು ಒಂದು ಯಾವ ರೀತಿ ಅಂದ್ರೆ ಆಕ್ಯುಪೈ ಮಾಡಿಕೊಂಡಿದ್ದಾರೆ, ಒತ್ತುವರಿ ಮಾಡಿದ್ದಾರೆ. ಕೆಲವೊಂದು ಅದರಲ್ಲಿ ಕೂಡ ಯಾವತ್ತಂದ್ರೆ ಒಂದು ಭೂಗಳರು ಕೂಡ ಒಂದು ರೀತಿಯಲ್ಲಿ ಭೂಗೋಳರ ಕೈವಶದಲ್ಲಿದೆ, ಇದನ್ನ ಆಕ್ಷನ್ ತಗೊಳ್ರಿ ಅಂತೇಳಿ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸೋದು ಕೂಡ ನಾವು ಕೇಳಿವಂತಲ್ಲಿ. ಹೀಗಾಗಿ ಏನಂತಂದ್ರೆ ಒಂದು ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸಿದ ಹಿನ್ನೆಲೆಯಲ್ಲಿ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಫರೀದ್ ಖಾನ್ ಅವರು ಕೂಡ ಈ ಬಗ್ಗೆ ನಾವು ಆಕ್ಷನ್ ತಗೊಳ್ತೀವಿ, ಕ್ರಮ ತಗೊಳ್ತೀವಿ ಅಂತ ಕೂಡ ಅಲ್ಲಿ ವಿಷಯ ಕೂಡ ಕೇಳಿ ಬಂತು. ಪರಶುರಾಮ್, ಇಲ್ಲಿ ನೋಡೋದಾದ್ರೆ ಇವರು ಇಷ್ಟೊಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಈ ಹಿಂದೆ ಇವ್ರು ಏನಾದ್ರು ಮನವಿ ಮಾಡಿದ್ರ ಈ ತರ ಮೋಸ ನಡೀತಾ ಇದೆ ಅಂತ? ರಾಧಿಕಾ, ಏನಂತಂದ್ರೆ ಮಾನ್ವಿ ಪಟ್ಟಣದ ಮುಸ್ಲಿಂ ಸಮಾಜದ ಕೆಲವು ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು ಕೂಡ ಇಷ್ಟೊಂದು ಅನ್ಯಾಯ ಆಗಿದೆ. ಕೆಲವೊಂದು ಪಹಣಿಗಳು ಅಂದ್ರೆ ಉದಾಹರಣೆಯಾಗಿ ಮಾನ್ವಿ ಪಟ್ಟಣದ ಸಬ್ಜೆಲ್ ತಾತ ದರ್ಗಾ ಇದೆ. ಇದು ಸುಮಾರು ಒಂದು ಇತಿಹಾಸ ಇದೆ. ಈ ಸಬ್ಜೆಲ್ ತಾತನ ಹೆಸರಲ್ಲಿ ಹಿಂದೂ ಮುಸ್ಲಿಂ ಎಲ್ಲಾ ಜಾತಿ ಜನಾಂಗರು ಕೂಡ ಅಲ್ಲಿ ಪ್ರತೀತಿಯಾಗಿ ಅಲ್ಲಿ ನಡೆದುಕೊಳ್ಳುವ ಕೂಡ ಸಂಪ್ರದಾಯ ಕೂಡ ಇದೆ. ಹೀಗಾಗಿ ಕೂಡ ಸಬ್ಜೆಲ್ ತಾತನ ಆಸ್ತಿ ಇರತಕ್ಕಂತ ಕೆಲವೊಂದು ಭೂಮಿಗಳು ಹಾಗೂ ವಕ್ಫ್ ಆಸ್ತಿ ಇರತಕ್ಕಂತ ಕೆಲವೊಂದು ಆಸ್ತಿಗಳು ಕೂಡ ಕೆಲವರು ಭೂಗಳರು ಕಬಳಿಸಿದ್ದಾರೆ. ಇದನ್ನ ಆಕ್ಷನ್ ತಗೊಳ್ಬೇಕಂತೇಳಿ ಸರ್ಕಾರದ ಮಟ್ಟದಲ್ಲಿ ಹಾಗೂ ಜಿಲ್ಲಾಧಿಕಾರಿಗಳ ಮಟ್ಟದಲ್ಲಿ ಒಂದು ರೀತಿಯಲ್ಲಿ ಶಾನ್ವಾಜ್ ಖಾನ್ ಆಗ್ಲಿ ಅಥವಾ ದುಬೈ ಬಾಬ್ ಆಗ್ಲಿ, ಜಾವೇದ್ ಖಾನ್ ಆಗ್ಲಿ ಮತ್ತು ಆದಮ್ ಬೇಗ ಅವರು ಇವರೆಲ್ಲ ಒಂದು ರೀತಿಯಲ್ಲಿ ಹೋರಾಟ ಕೂಡ ಮಾಡಿದ್ದಾರೆ. ಇವತ್ತೇನಿತ್ತಲ್ಲ ಈ ಸಭೆಯಲ್ಲಿ ಕೂಡ ಒಂದು ರೀತಿಯಲ್ಲಿ ಇಷ್ಟೊಂದು ಇದೆ, ನೀವು ಲೋಕ ಅದಾಲತ್ ಸಭೆ ನಡೆಸ್ತಾ ಇದ್ರಿ, ವಕ್ಫ್ ಅದಾಲತ್ ನಡೆಸ್ತಾ ಇದ್ರಿ, ಇದು ಈ ರೀತಿಯಾಗಿ ಅನ್ಯಾಯ ಆಗಿದೆ, ಇದನ್ನ ಕ್ರಮ ಕೈಗೊಳ್ತೇವೆ ಅಂತೇಳಿ ಒಂದು ರೀತಿಯಲ್ಲಿ ವಿಷಯ ಕೂಡ ಮಂಡನ ಆಯ್ತು. ರಾಧಿಕಾ, ಪರಶುರಾಮ್ ಅವರು ಕೈಯಲ್ಲಿ ಏನೋ ಒಂದಷ್ಟು ಡಾಕ್ಯುಮೆಂಟ್ಸ್ ರೀತಿ ಪೇಪರ್ ಗಳನ್ನ ಇಟ್ಕೊಂಡಿದ್ರು, ಏನದಲ್ಲ ಅದ್ರ ಬಗ್ಗೆ ಜಿಲ್ಲಾಧ್ಯಕ್ಷರು ಏನಾದ್ರು ಕೇಳಿದ್ರ? ಹಾಗಾದ್ರೆ ರಾಧಿಕಾ, ಏನಂತಂದ್ರೆ ಮಾನ್ವಿ ತಾಲೂಕಿನಲ್ಲಿ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟವಾಗಿ ಆ ಹೋರಾಟಗಾರರೇನಿದಲ್ಲ ತಾವು ದೂರು ಕೊಟ್ಟ ಪ್ರತಿಗಳ ಜೊತೆಗೆ ಸರ್ವೆ ನಂಬರು, ಆ ಸರ್ವೆ ನಂಬರ್ ಇರ್ತಕ್ಕಂಥ ಎಷ್ಟು ಎಕರೆಗಳು ಕೂಡ ಎಷ್ಟು ಅನ್ಯಾಯ ಆಗಿದೆ, ಎಷ್ಟು ದೌರ್ಜನ್ಯ ಆಗಿದೆ, ಇದನ್ನ ಭೂಗಳವರು ಯಾವ ರೀತಿ ಕಬಳಿಸಿದ್ದಾರೆ, ಯಾರ್ಯಾರ ಪಾಲಾಗಿದೆ, ಪಾಣಿಯಲ್ಲಿ ಕೂಡ ಹೆಸರು ಕೂಡ ಇನಾಮ್ ಭೂಮಿ ಅಂತ ತೆಗೆದುಹಾಕಿ ತಮ್ಮ ಸ್ವಂತಿಕೆ ಹೆಸರಲ್ಲಿ ಕೂಡ ಅದನ್ನ ಮೆನ್ಷನ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಕೂಡ ಅವರು ಮುಸ್ಲಿಂ ಸಮಾಜದ ಹೋರಾಟಗಾರರು ಕೂಡ ಮಾಧ್ಯಮದ ಮೂಲಕ ತಮ್ಮ ಹೇಳಿಕೆ ಕೊಡುವ ಸಂದರ್ಭದಲ್ಲಿ ಕೂಡ ಅಲ್ಲಿ ನಾವು ಯಾವ ರೀತಿ ಹೇಳಿದ್ರೆ ಅಂತೇಳಿ ಒಂದು ರೀತಿಯಲ್ಲಿ ಕೂಡ ಪ್ರಚುರ ಪಡಿಸೋದು ಕೂಡ ಒಂದು ರೀತಿಯಲ್ಲಿ ಕಂಡು ಬಂತು. ರಾಧಿಕಾ, ಧನ್ಯವಾದಗಳು ಪರಶುರಾಮ್ ತಮ್ಮೆಲ್ಲ ಮಾಹಿತಿಗಾಗಿ.
देना था कि हाँ ये बच्चा क्या पूछ रहा है क्या नहीं पूछ रहा है। चलो मेरी बात कहाँ करेंगे, एप्लीकेशन देने के बाद नहीं हमारे पास सब डॉक्यूमेंट्स है। अपने सेपरेट किसी को ईमान नहीं दिए अदालत आप सुनना चाहिए इस चीज की बात, इनकी बात सुनिए आप जब से बोल रहे हैं सलीम सर, मैं जमीर अहमद सर के साथ रुक को हसन सर भी करे, अमीर सर भी करे, what should we take the actions for these things? Did you take the actions? Did you please give the answer. Please give the answer. I met him 3 to 4 times in Zamir Ahmad. I met him 3 to 4 times in Zamir Ahmad. 3-4 टाइम जमीर अहमद सर से मिले हैं। अमीर सर और सलीम हसन सर भी कॉल करें नहीं आप हमारे मसले होगा आपके पास जो भी प्रॉपर्टीज मिलेगा इसका सबूत है मेरे पास, मैं लोकायुक्त तक गया हूँ तो स्टेज पे कैसा बैठते हैं। जब मुसलमानों का हक खा रहे हैं उसके बाद हमारे मिनिस्टर जमीर अहमद खान साहब खुला बोल रहे हैं उसकी प्रॉपर्टी जो भी ले रहा है ये सरासर जुल्म है, ये इदारे की प्रॉपर्टी है, नहीं ले सकते कोई। सज्जनी सत्तर की प्रॉपर्टी 1976 वो भी कब्जा हुआ, अकेला आवाज उठा रहा हूँ मानवी के अंदर, कोई साथ नहीं दे रहा है। आज वक्त के बाद में प्रोग्राम कर रहे हैं, ये कितना लाभ देना था कि हाँ ये बच्चा क्या पूछ रहा है क्या नहीं पूछ रहा है। चलो मेरी बात कहाँ करेंगे, एप्लीकेशन देने के बाद नहीं हमारे पास सब डॉक्यूमेंट्स है। अपने सेपरेट किसी को ईमान नहीं दिए अदालत आप सुनना चाहिए इस चीज की बात, इनकी बात सुनिए आप जब से बोल रहे हैं ಎಸ್ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ವಕ್ಫ್ ಆಸ್ತಿ ಭೂ ಕಬಳಿಕೆ ಆಗಿದೆ ಅಂತ ಹೇಳಿ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಮುಸ್ಲಿಂ ಹೋರಾಟಗಾರರು ಹೇಗೆಲ್ಲ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಈದ್ಗಾ ಫಂಕ್ಷನ್ ಹಾಲ್ ನಲ್ಲಿ ಇವತ್ತು ನಡೆದಂತ ವಕ್ಫ್ ಅದಾಲತ್ ಕಾರ್ಯಕ್ರಮದಲ್ಲಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಶಹನವಾಜ್, ಜಾವೇದ್ ಖಾನ್, ಆಜಂ ಬೇಗ್, ದುಬೈ ಬಾಬು ಹಾಗೂ ಮೆಹಬೂಬ್ ಕುರೇಶಿ ಅವರು ಇಷ್ಟು ದಿನ ಒಂದಷ್ಟು ಇದ್ರ ಬಗ್ಗೆ ಹೋರಾಟವನ್ನ ಮಾಡ್ತಾ ಇದ್ರು. ಯಾರು ಸಹ ಇವರ ಮನವಿಯನ್ನ ಕೇಳದೆ ಇರುವಾಗ ಇವತ್ತು ಜಿಲ್ಲಾಧ್ಯಕ್ಷರಾದಂತ ಫರೀದ್ ಮೌಲಾ ಅವರ ಒಂದಷ್ಟು ನೇರ ಸಂಪರ್ಕದಲ್ಲಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ. ಇಷ್ಟೆಲ್ಲ ನಡೀತಾ ಇದೆ, ವಕ್ಫ್ ಆಸ್ತಿ ಸಾವಿರಾರು ಎಕರೆ ಇದೆ, ಇದರಲ್ಲಿ ಒಂದಷ್ಟು ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ, ಮೋಸ ಆಗಿದೆ ಅಂತ ಹೇಳಿ ಅವರು ಏನು ಅನ್ಯಾಯ ಆಗಿದೆ ಅಂತ ಇದ್ರಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು. ಹೇಗೆ ನೀವು ಒಂದಷ್ಟು ಇದಕ್ಕೆ ತನಿಖೆಯನ್ನ ಮಾಡ್ತೀರಿ, ಯಾವ ರೀತಿ ಕ್ರಮ ಕೈಗೊಳ್ತೀರಿ ಅಂತ ಹೇಳಿ ನೇರವಾಗಿ ಪ್ರಶ್ನೆಯನ್ನ ಮಾಡ್ತಾ ಇರುವಂತದ್ದು. ಇದ್ರ ಜೊತೆಗೆ ಇದಕ್ಕೆ ಮುಖ್ಯವಾಗಿ ಸಂಬಂಧಪಟ್ಟಂತ ಸಬ್ಜಲಿ ತಾತನ ಗುಡ್ಡಕ್ಕೆ ಬ್ಲಾಸ್ಟ್ ಮಾಡ್ತಾ ಇರೋದ್ರಿಂದ ಅಮಾಯಕರನ್ನ ಒಕ್ಕಲೆಬ್ಬಿಸುವಂತ ಕೆಲಸ ಮಾಡ್ತಾ ಇದ್ದೀರಿ ಅಂತ ಕೇಳಿ ಏನು ಒಂದ್ ಸ್ವಲ್ಪ ಕಿಡಿ ಕೂಡ ಕಾರಿದ್ರು. ಒಂದಷ್ಟು ಏನು ತಮ್ಮ ಏನು ಇಷ್ಟು ದಿನ ನಡೆಸ್ತಿರುವಂತ ಹೋರಾಟ ಆಗಿರ್ಬೋದು, ಅವರ ಒಳಗಿರುವಂತ ಪ್ರಶ್ನೆ ಆಗಿರ್ಬೋದು, ಇಷ್ಟೆಲ್ಲ ಅನ್ಯಾಯ ಆಗ್ತಾ ಇದೆ, ಸಬ್ಜಲಿ ತಾತನ ಹೆಸರಲ್ಲಿ ಭೂಮಿಯನ್ನ ಕಬಳಿಸ್ತಾ ಇದ್ದಾರೆ ಅನ್ನೋ ಆರೋಪದ ಜೊತೆಗೆ ಸರ್ಕಾರ ಏನ್ ಮಾಡ್ತಾ ಇದೆ, ಆ ಸರ್ಕಾರ ಕಣ್ಣಿದ್ದು ಯಾಕೆ ಕುರುಡ್ರಂತೆ ವರ್ತನೆ ಮಾಡ್ತಾ ಇದೆ ಈ ಒಂದು ವಿಚಾರವಾಗಿ ಅಂತೇಳಿ ಆಕ್ರೋಶವನ್ನ ಕೂಡ ಒಂದಷ್ಟು ಹೊರ ಆಗ್ತಾ ಇದ್ದಾರೆ. आप जब से बोल रहे हैं सलीम सर, मैं जमीर अहमद सर के साथ रुक को हसन सर भी करे, अमीर सर भी करे, what should we take the actions for these things? Did you take the actions? Did you please give the answer. Please give the answer. I met him 3 to 4 times in Zamir Ahmad. I met him 3 to 4 times in Zamir Ahmad. 3-4 टाइम जमीर अहमद सर से मिले हैं। अमीर सर और सलीम हसन सर भी कॉल करें नहीं आप हमारे मसले होगा आपके पास जो भी प्रॉपर्टीज मिलेगा इसका सबूत है मेरे पास, मैं लोकायुक्त तक गया हूँ तो स्टेज पे कैसा बैठते हैं। जब मुसलमानों का हक खा रहे हैं उसके बाद हमारे मिनिस्टर जमीर अहमद खान साहब खुला बोल रहे हैं
वक्त की प्रॉपर्टी जो भी ले रहा है ये सरासर जुल्म है। ये इदारे की प्रॉपर्टी है, नहीं ले सकते कोई। सबजेली सत्तर की प्रॉपर्टी 96 वो भी कब्जा हुआ है। अकेला आवाज उठा रहा हूँ, मानवी के अंदर कोई साथ नहीं दे रहा है। आज वक्त के बारे में प्रोग्राम कर रहे हैं, ये कितना लाभ देना था कि हाँ ये बच्चा क्या पूछ रहा है क्या नहीं पूछ रहा है। चलो मेरी बात एप्लीकेशन देने नहीं, हमारे पास सब डॉक्यूमेंट्स है। अपने सेपरेट किसी को रिमांड दे दिए अदालत आप सुनना चाहिए इस चीज की बात, इनकी बात सुनिए आप जब से बोल रहे हैं चले जाते हैं लोग। प्लीज सर एक बात पूरे के लोग हटे हमारे साथ सर प्लीज सर सलीम सर वही जमीर अहमद सर के साथ रुक को हसन सर भी करे अमीर सर भी करे व्हाट शुड वी टेक द एक्शन फॉर दिस थिंग्स डिड यू टेक द एक्शन डिड यू प्लीज प्लीज ವಕ್ಫ್ ಆಸ್ತಿ ಕಬಳಿಕೆ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮುಸ್ಲಿಂ ಸಮಾಜದ ಹೋರಾಟಗಾರರು ಧ್ವನಿ ಎತ್ತಿದ್ದಾರೆ. ಈ ಒಂದು ಸಭೆಯಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅಂತ ನಾನು ಆಗ್ಲೇ ಹೇಳ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಮಾತನಾಡೋದಕ್ಕೆ HM ದುಬೈ ಬಾಬು ಅವರು ಮುಸ್ಲಿಂ ಸಮಾಜದ ಮುಖಂಡರು ಸಹ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗಿದ್ದಾರೆ. ದುಬೈ ಬಾಬು ಅವರೇ, ಏನ್ ತೊಂದರೆ ಆಗಿದೆ ನಿಮ್ಗೆ? ಈ ಒಂದು ವಕ್ಫ್ ಆಸ್ತಿಯಲ್ಲಿ ಕಬಳಿಕೆ ಆಗಿದೆ ಅನ್ನೋ ಆರೋಪವನ್ನ ವ್ಯಕ್ತಪಡಿಸ್ತಾ ಇದ್ದೀರಿ. ಏನ್ ಆಗಿದೆ ಈ ಒಂದು ಪ್ರಕರಣದಲ್ಲಿ? ಮೇಡಮ್, ಮೊದಲನೇದಾಗಿ ನಿಮ್ಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ದಿನ ನೀವು ಗಮನ ಕರೆಸಿ ನಮಗೆ ಒಂದು ಇದು ಸಹಕಾರ ಸಲಹೆ ಕೊಡ್ತಾ ಇದ್ದೀರಾ ಮಾಧ್ಯಮದ ಕಡೆಯಿಂದ. ಮೇಡಮ್, ಇವತ್ತು ರಾಯಚೂರು ಜಿಲ್ಲೆ ತುಂಬಾ ಕುಂಠಿತವಾಗಿದೆ ಮೇಡಮ್ ಬೆಳವಣಿಗೆಯಲ್ಲಿ. ಅಂತದ್ರಲ್ಲಿ ರಾಯಚೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚಾದಂತ ವರ್ಕ್ ಪ್ರಾಪರ್ಟೀಸ್ ಇದೆ ಮೇಡಮ್. ವರ್ಕ್ ಪ್ರಾಪರ್ಟಿ ಅಂತಂದ್ರೆ ಮೇಡಮ್ ಅದು ನಮ್ಮ ಇಸ್ಲಾಂ ಕಡೆಯಿಂದ ಬಂದಿರೋಂಥದ್ದು. ಆಮೇಲೆ ಸರ್ಕಾರದಂತ ಇದರಲ್ಲಿ ಯಾವುದೇ ಇದು ಪಾತ್ರ ಇರಲ್ಲ ಮೇಡಮ್. ಸರ್ಕಾರಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಬಸ್ ಅಂಡರ್ಟೇಕಿಂಗ್ ಅಂದ್ರೆ ಮೇಂಟೆನೆನ್ಸ್ ಗೋಸ್ಕರ ಕೊಟ್ಟಿರ್ತಾರೆ ಮೇಡಮ್. ಇದು ಮೇಡಮ್ ಇದನ್ನ ಏನ್ ಮಾಡ್ತಾ ಇದೆ ಅಂತಂದ್ರೆ ಇದರಲ್ಲಿ ದುರುಪಯೋಗ ಹೇಗಾಗ್ತಾ ಇದೆ ಅಂತಂದ್ರೆ ಇಲ್ಲಿ ಮುತೊಲ್ಲಿ ಅಂತಂದ್ರೆ ನಾವು ದೇವಸ್ಥಾನದ ಪೂಜಾರಿಗಳಂತ ಹೇಳ್ತಿರಲ್ಲ ಮೇಡಮ್, ಅದನ್ನ ಖಿದ್ಮತಿ ಇನಾಮ್ ಅಂತ ನಮ್ಮ ಮುತೊಲ್ಲಿಗಳಿಗೆ ಕೊಡಲಾಗುತ್ತೆ ಮೇಡಮ್. ಮುಂಚೆ 10 ಎಕರೆ 20 ಎಕರೆ 30 ಎಕರೆ ಒಬ್ಬೊಬ್ಬ ಮಸೀದು ಒಬ್ಬ ದರ್ಗಾ ನೋಡ್ಕೊಳ್ಳೋರಿಗೆ 50 ಎಕರೆ 20 ಎಕರೆ ಡಿಪೆಂಡ್ ಅಪಾನ್ ಕೊಡ್ತಾ ಇದ್ದಾರೆ. ಇಲ್ಲಿ ಒಂದೇ ಒಂದು ಸರ್ವೆ ನಂಬರ್ ಮೇಡಮ್ ನಿಮ್ಗೆ ಹೇಳ್ತೀನಿ, ಅದು ಸಬ್ಜಲಿ ಸತ್ತರದು ಮೇಡಮ್. ಸಬ್ಜಲಿ ಸತ್ತರದು 175 ಎಕರೆ ಕಬಳಿಕೆ ಆಗಿದೆ ನಮ್ಮ ಒಂದೇ ಸರ್ವೆ ನಂಬರ್ ಅಲ್ಲಿ. ನಿಮ್ಮ ಹತ್ರ ಇದಕ್ಕೆಲ್ಲ ದಾಖಲೆ ಇದೆಯಾ ಹಾಗಾದ್ರೆ? ಸಂಪೂರ್ಣ ದಾಖಲೆಗಳು ಮೇಡಮ್, ಸಂಪೂರ್ಣ ದಾಖಲೆಗಳು, ಪಿನ್ ಟು ಪಿನ್ ದಾಖಲೆಗಳು ನಾನು ತಲುಪಿಸಿದ್ದೀನಿ ಮೇಡಮ್. ಆಲ್ರೆಡಿ ಜಮೀರ್ ಅಹಮದ್ ಖಾನ್ ಸರ್ ನಮ್ಮ ಮಾನ್ಯ ಸಚಿವರಿಗೆ ಗಮನಕ್ಕಿದೆ. ಅವರ ಸಚಿವರ PS ಆದಂತ ಹಸನ್ ಸರ್ ಆಗಿರ್ಬೋದು, ಅಮೀರ್ ಸರ್ ಅವ್ರ ಗಮನಕ್ಕೆ ನಾನು ಸಂಪರ್ಕದಲ್ಲಿ ಮಾತಾಡಿದ್ದೀನಿ ಮೇಡಮ್. ಇವಾಗ ಒಂದು ವಾರದ ಹಿಂದೆ ಇದು ಲಿಂಕ್ಸೂರ್, ಇವಾಗ ನಮ್ಮ ಕೃಷ್ಣ ಬೈರೇಗೌಡರು ಏನೋ ಸಚಿವರು ಏನೋ ಎನಿವೇರ್ ರಿಜಿಸ್ಟ್ರೇಷನ್ ಅಂತ ಮಾಡಿದ್ರಲ್ಲ ಮೇಡಮ್, ಸರಿ ಎಲ್ಲಾದ್ರೂ ನೋಂದಣಿ ಮಾಡಿ ಅಂತ ಹೇಳಿದ್ರಲ್ಲ ಮೇಡಮ್ ಜಿಲ್ಲಾದ್ಯಂತ, ಅದು ಭೂ ಕಬಳಿಕೆದಾರರಿಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಮೇಡಮ್. ಈ ಮಾಲಿ ತಾಲೂಕಿನ ಬಿಟ್ಟು ಬೇರೆ ತಾಲೂಕಲ್ಲಿ ಹೋಗ್ಬಿಟ್ಟು ಅವರು ರಿಜಿಸ್ಟ್ರೇಷನ್ ಮಾಡ್ಕೊಳ್ತಾ ಇದ್ದಾರೆ. ಇದು ನಮ್ಮ ಗಮನಕ್ಕೆ ಬಂದು ಈ ವಾರದಲ್ಲಿ ಅದು 176 ಎಕರೆ ಏನು ಇದಿದೆಲ್ಲ ಮೇಡಮ್ ಸಬ್ಜಲಿ ಸತ್ತಾರ್ ದರ್ಗಾ ಅಂದ್ಬಿಟ್ಟು, ಆ ದರ್ಗಾದ್ದು ಆಲ್ರೆಡಿ ಇವರು ರಿಜಿಸ್ಟ್ರೇಷನ್ ಗೆ ರೆಡಿ ಮಾಡ್ಕೊಂಡಿದ್ದಾರೆ ಮೇಡಮ್ ನೋಂದಣಿಗೆ. ನಮಗೆ ಗಮನಕ್ಕೆ ಬಂದ್ಮೇಲೆ ನೋಂದಣಿ ಅಧಿಕಾರಿ ಆಗಿದಂತ ಲಿಂಗಸೂರ್ ಅವ್ರಿಗೂ ಮಾತಾಡಿದ್ರೆ ಅವ್ರು ಏನ್ ಹೇಳ್ತಾರೆ ಅಂತಂದ್ರೆ ಉಡಾಫಿಯ ಉತ್ತರ ಕೊಡ್ತಾರೆ. ಇದ್ರಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ ಅನ್ನೋ ಆರೋಪ ಕೂಡ ನೀವು ಹೇಳ್ತಾ ಇದ್ದೀರಿ. ಸಂಪೂರ್ಣ ಮೇಡಮ್ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಈ ಪ್ರಾಪರ್ಟಿನ ಯಾರು ಖರೀದಿ ಮಾಡ್ತಾ ಇಲ್ಲ ಮೇಡಮ್. ಈ ಪ್ರಾಪರ್ಟಿ ಬಂದ್ಬಿಟ್ಟು ಒಳ್ಳೆಯ ರಾಜಕೀಯ ಹಿಂದೆ ಕೈವಾಡಗಳು, ಅವರ ಚೇಲಗಳು ಏನಿದಾರಲ್ಲ ಮೇಡಮ್, ಪ್ರಭಾವಿಗಳು ಖರೀದಿ ಮಾಡ್ತಾ ಇದ್ದಾರೆ ಮೇಡಮ್. ಮೇಡಮ್ ಇದು ಸರ್ವೆ ನಂಬರ್ 407, 408, 415 ಸಬ್ಜಲಿ ಸತ್ತರು. ಇದರಲ್ಲಿ 176 ಎಕರೆ ಇದೆ ಮೇಡಮ್. ಟೋಟಲ್ 176 ಎಕರೆ ಒಬ್ಬರೇ ಖರೀದಿ ಮಾಡ್ತಾ ಇದ್ದಾರೆ ಮೇಡಮ್ ಅದನ್ನ. ಈಗ ನಿಮ್ಮ ಒಟ್ಟಾರೆಯಾಗಿ ಏನ್ ಹೇಳ್ತೀರಿ? ಇಷ್ಟೆಲ್ಲ ಅನ್ಯಾಯ ನಡೀತಾ ಇದೆ, ಏನ್ ಹೇಳಕ್ ಇಷ್ಟಪಡ್ತೀರಾ ಹಾಗಾದ್ರೆ? ಮೇಡಮ್ ನಾನು ಇಷ್ಟೆಲ್ಲ ಅನ್ಯಾಯ ನಡೀತಿದೆ, ನಾನು ಏನ್ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಾನು ವಕ್ಫ್ ಬೋರ್ಡ್ಗೆ ಹೊಸದಾಗಿ ಚೇರ್ಮನ್ ಆಗಿದ್ದಾರೆ ಅವರು ಫರೀದ್ ಖಾನ್ ಅಂದ್ಬಿಟ್ಟು. ಅವ್ರಿಗೆ ನಾನು ಒಳ್ಳೆಯ ಯುವಕರು ಇದಾರೆ, ಒಳ್ಳೆಯ ಒಂದು ಇದಿದೆ ಮೇಡಮ್, ಅವ್ರಿಗೆ ಒಂದು ಕಾನ್ಸೆಪ್ಟ್ ಮಾಡ್ಬೇಕಂತ ಅವ್ರಿಗೆ ನಾವು ಮನವಿ ಕೊಟ್ಟಿದ್ದೀರಿ. ಅವ್ರು ಏನ್ ಹೇಳ್ತಾ ಇದೆ ಅಂತಂದ್ರೆ, ಆಯ್ತು ಸರ್ ನಮ್ಗೆ ಇದನ್ನ ಮಾಡೋಂಥದ್ದು ನಮ್ಮ ಇದ್ರಲ್ಲಿ ಇಲ್ಲ, ನಾವು ಬಂದ್ಬಿಟ್ಟು ಇಲ್ಲಿ ಏನಾಗಿದೆ ಎಣ್ಣೆ ಆಗಿರೋದು ಇಲ್ಲಾಂದ್ರೆ ಕಾತಾಕ್ ಅವೆಲ್ಲ ನಾವು ರೆಡಿ ಮಾಡ್ತಾ ಇದೀವಿ. ಈ ದೊಡ್ಡ ಸಮಸ್ಯೆನ ನಾವು ಈ ತಿಂಗಳ ನಿಮ್ಮ ಸಚಿವರು ಬರ್ತಾ ಇದ್ದಾರೆ ರಾಯಚೂರು ಜಿಲ್ಲೆಗೆ, ಅವ್ರಿಗೆ ನಾವು ವರ್ಗಾಯಿಸ್ತೀವಿ, ಅವ್ರು ಕ್ರಮ ತಗೊಳ್ತಾರೆ. ಇದ್ರಲ್ಲಿ ಯಾರ್ಯಾರು ಶಾಮೀಲಾಗಿದ್ದಾರೆ ಅವ್ರಿಗೆ ಸಂಪೂರ್ಣವಾಗಿ ನಾವು
ಏನಂತಾರೆ ಅಮಾನತ್ ಮಾಡೋದಾಗಿರ್ಬೋದು, ಅವ್ರಿಗೆ ಏನೇನ್ ಬೇರೆ ಬೇರೆ ಕೇಸ್ಗಳು ದಾಖಲೆ ಮಾಡೋದನ್ನ ಅದನ್ನ ನಾವು ಮಾಡ್ಕೊಡ್ತೀವಿ ಅಂತ ನಮ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ ಮೇಡಮ್. ಬಟ್ ಈ ಆಶ್ವಾಸನೆಗೆ ಮೇಜರ್ ಶಾನವಾಜ್ ಖಾನ್ ಸಂಘ ಅಂತ ಏನಿದೆಯಲ್ಲ ಮೇಡಮ್, ಇದನ್ನೆಲ್ಲ ಸಂಪೂರ್ಣವಾಗಿ ಮಿನಿಮಮ್ 2000 ಎಕರೆನ ಇಂಪ್ಲಿಮೆಂಟ್ ಮಾಡೋಂಥ ಕೆಲಸ ಮಾಡಿರೋಂಥದ್ದು ಒಬ್ಬ ವ್ಯಕ್ತಿ ಮೇಜರ್ ಶಾನವಾಜ್ ಖಾನ್ ಅಂತ ಒಬ್ಬ ವ್ಯಕ್ತಿನ ಈ ಕೆಲಸ ಮಾಡಿದ್ದಾರೆ ಮೇಡಮ್ ರಾಯಚೂರು ಜಿಲ್ಲಾದ್ಯಂತ. ಈಗ ಈ ಒಂದು ನಡೆಗೆ ನೀವು ಅಂದ್ರೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತ ತನಿಖೆ ಮಾಡಲಿಲ್ಲ, ಕ್ರಮ ಕೈಗೊಂಡಿಲ್ಲ ಅಂದ್ರೆ ಏನ್ ಮಾಡ್ತೀರಿ ಹಾಗಾದ್ರೆ? ನಮ್ಮ ಮುಂದಿನ ದಿನಗಳಲ್ಲಿ ತನಿಖೆ ಆಗಿಲ್ಲ ಅಂದ್ರೆ ಉಗ್ರವಾದ ಹೋರಾಟ. ಆಮೇಲೆ ನಾನು ಕಿರಣ್ ರಿಜಿಜು ಅಂದ್ಬಿಟ್ಟು ನಮ್ಮ ಸೆಂಟ್ರಲ್ ಮಿನಿಸ್ಟರ್ ಇದಾರೆ ನಮ್ಮ ವಕ್ಫ್ ಬೋರ್ಡ್ಗೆ, ಅಲ್ಪಸಂಖ್ಯಾತರ ಈ ಇಲಾಖೆಗೆ, ಆಮೇಲೆ ವಕ್ಫ್ ಬೋರ್ಡ್ ಪ್ರಾಪರ್ಟಿಗೆ ನಮ್ಮ ಕಿರಣ್ ರಿಜಿಜು ಅಂದ್ಬಿಟ್ಟು ಅವರ ಸಂಪರ್ಕದಲ್ಲಿ ನಾವು ಮೇಲ್ ಮಾಡಿದೀವಿ ಮೇಡಮ್. ಅವ್ರು ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಮುಂದಿನ ತಿಂಗಳ ಏನೋ ಅಪಾಯಿಂಟ್ಮೆಂಟ್ ಕೊಡ್ತೀನಿ ಅಂತ ಅವ್ರ PA ಜೊತೆ ಮಾತಾಗಿದೆ ಮೇಡಮ್. ಇಲ್ಲ ಆಗಿಲ್ಲ ಅಂದ್ರೆ ಅವ್ರು ಮರೆ ಹೋಗ್ಬೇಕಾಗುತ್ತೆ ಮೇಡಮ್ ನಾವು. ಧನ್ಯವಾದಗಳು ದುಬೈ ಬಾಬು ಅವರು ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಕೇಳಿಸ್ಕೊಡ್ರಲ್ಲ, ಸಾಮಾಜಿಕ ಹೋರಾಟಗಾರರು ದುಬೈ ಬಾಬು ಅವರು ಏನೆಲ್ಲ ಆಕ್ರೋಶದ ನುಡಿಗಳನ್ನ ಮಾಡ್ತಾ ಇದ್ರು ಅಂತ. ಒಟ್ಟಾರೆಯಾಗಿ ಇದಕ್ಕೆ ಏನು ಅಂದ್ರೆ ವಕ್ಫ್ ಆಸ್ತಿನ ಕಬಳಿಕೆ ಮಾಡ್ಕೊಂಡಿದ್ದಾರೆ, ನಮ್ಗೆ ನ್ಯಾಯ ಬೇಕು ಅಂತ ಹೇಳಿ ನಾವು ಪಣ ತೊಟ್ಟು ಮುಂದಿನ ದಿನಗಳಲ್ಲಿ ಹೋರಾಟ ಕೂಡ ನಾವು ಮಾಡ್ತೀವಿ ಅನ್ನೋ ಒಂದಷ್ಟು ಮಾತುಗಳನ್ನ ಈಡನ್ಸ್ ನ್ಯೂಸ್ ಜೊತೆ ಮಾತನಾಡ್ತಾ ಇದ್ರು. ಈಗೇನು ಜಿಲ್ಲಾಧ್ಯಕ್ಷರಾದಂತಹ ಫರೀದ್ ಅವರು ಕೂಡ ಇದಕ್ಕೆ ಒಂದಷ್ಟು ನಾವು ಸಹ ನೋಡ್ತೀವಿ, ಯಾವ ರೀತಿ ಇದಕ್ಕೆ ತನಿಖೆ ಆಗ್ಬೇಕು, ನಮ್ಮ ಕಡೆಯಿಂದಲೂ ಸಹ ಒಂದಷ್ಟು ತನಿಖೆಗಳನ್ನ ಮಾಡಿಸ್ತೀವಿ, ಇಲ್ಲ ಆಗಿರುವಂತಹ ಅನ್ಯಾಯಗಳನ್ನ ನಾವು ಸಹ ಕೂಲಂಕುಷವಾಗಿ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಭರವಸೆ ನೀಡಿದ್ದಾರೆ ಅಂತ ಹೇಳಿ ಒಂದಷ್ಟು ಮಾಹಿತಿಗಳನ್ನ ಇದೀಗ ಹೇಳ್ತಾ ಇದ್ರು. ಒಟ್ಟಾರೆಯಾಗಿ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಒಂದಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿ ಮುಸ್ಲಿಂ ಹೋರಾಟಗಾರರು ಧ್ವನಿ ಎತ್ತಿರೋದಂತೂ ಖಂಡಿತ. हमारे पास सब डॉक्यूमेंट्स है। सेपरेट किसी को ऐलान नहीं दिए। अदालत आप सुनना चाहिए चीज की बात, इनकी बात सुनिए आप जब से बोल रहे सलीम सर, भाई जमीर अहमद सर के साथ रुको, हसन सर भी करे, अमीर सर भी करे. What should we take the actions for these things? Did you take the actions? Did you meet? Please give the answer. Please give the answer. I met him 3 to 4 times in Zamir Ahmad. I met him 3 to 4 times in Zamir Ahmad. 3-4 टाइम जमीर अहमद सर से मिले हैं. अमीर सर और सलीम हसन सर भी कॉल करें नहीं आप हमारे मसले रोका. आपके पास जो भी प्रॉपर्टीज लेके इसका सबूत है मेरे पास, मैं लोकायुक्त तक गया हूँ, तो स्टेज पे कैसा बैठ गया? ಸರ್, ಇವತ್ತು ಮಾಧ್ಯಮ ಹತ್ರ ಮನವಿ ಮಾಡ್ಕೊಳ್ಳೋದು ಏನಂತಂದರೆ, ಇವತ್ತು ಮಾನ್ವಿಯಲ್ಲಿ ಈದ್ಗಾ ಫಂಕ್ಷನ್ ಹಾಲ್ನಲ್ಲಿ ವಕ್ಫ್ ಅಧಿಕಾರಿಗಳು ಹಾಗೂ ವಕ್ಫ್ ಚೇರ್ಮನ್ ಅವರು ಒಂದು ಪೂರ್ವಭಾವಿ ಸಭೆ ಕರೆದಿದ್ದರು, ವಕ್ಫ್ ಅದಾಲತ್ ಅಂತೇಳಿ. ಆ ವಕ್ಫ್ ಅದಾಲತ್ತಲ್ಲಿ ವಕ್ಫ್ ಆಸ್ತಿಯ ಕಬ್ಬಳಿಕೆ, ಕುಂದು ಕೊರತೆಗಳು, ಮೋಜನ್ ಸಾಬ್ ಹಾಗೂ ಇಮಾಮ್ ಸಾಬ್ರವರ ಸಂಬಳದ ಏನು ಸರ್ಕಾರ ಘೋಷಣೆ ಮಾಡಿದೆ ಅದರ ಬಗ್ಗೆ, ಆಮೇಲೆ ಮುಸ್ಲಿಂ ಸಮುದಾಯಕ್ಕೆ ರುದ್ರಭೂಮಿಯ ಕೊರತೆ ಹಾಗೂ ಏನು ವಕ್ಫ್ ಆಸ್ತಿಯನ್ನು ಕಬ್ಬಳಿಸಿದ ಏನು ಪ್ರತಿಗಳನ್ನು ಮನವಿಗಳನ್ನು ತಗೊಳ್ಳುವ ಒಂದು ಸಭೆ ನಡೀತು. ನಮ್ಮ ಹತ್ರ ದಾಖಲಾತಿಗಳು ತುಂಬಾ ಇವೆ. ನಾನೊಂದು 10 ದಾಖಲಾತಿಗಳು ತಮ್ಮ ಮುಂದೆ ಬಹಿರಂಗಪಡಿಸ್ತೀನಿ. ಏನು ಮಾನ್ವಿಯಲ್ಲಿ ಹುಸೇನಿ ಆಲಂ ಆಶೂರ್ ಖಾನ ಕೋನಾಪುರ ಪೇಟೆ ಮಾನ್ವಿ ಟೋಟಲ್ ಇರೋದು 26, ಸರ್ವೆ ನಂಬರ್ 26, ಆಸ್ತಿ ಇರೋದು 9 ಎಕರೆ 21 ಗುಂಟೆ, ಇದು ಕಬ್ಬಳಿಕೆ ಆಗಿದೆ. ಆಮೇಲೆ ಜಾಮಿಯಾ ಮಸ್ಜಿದ್ ಏನು ಮಾನ್ವಿ ಬಜಾರಲ್ಲಿದೆ ಸುನ್ನಿ, ಸರ್ವೆ ನಂಬರ್ 331, ಇದರ ಆಸ್ತಿ 21 ಎಕರೆ 23 ಗುಂಟೆ ಕಬ್ಜಾ ಆಗಿದೆ. ಆಮೇಲೆ 336 ಸರ್ವೆ ನಂಬರು 33 ಎಕರೆ 7 ಗುಂಟೆ ಆಶರ್ ಖಾನ ಹುಸೇನಿ ಆಲಂ ಜುಮುಲ್ದೊಡ್ಡಿ ಮಾನ್ವಿ, ಸರ್ವೆ ನಂಬರ್ 508/1 18 ಎಕರೆ ಕಬ್ಜಾ ಆಗಿದೆ. ಮಸ್ಜಿದೆ ಬಿಜ್ಲಿ ಕೋಲಿವಾಡ ಸುನ್ನಿ ಮಾನ್ವಿ, ಸರ್ವೆ ನಂಬರ್ 41 19 ಎಕರೆ 11 ಗುಂಟೆ. ಆಮೇಲೆ 42/2 2 ಎಕರೆ 2 ಗುಂಟೆ, ಸರ್ವೆ ನಂಬರ್ 148 24 ಎಕರೆ 8 ಗುಂಟೆ ಆಸ್ತಿಯನ್ನು ಕಬ್ಬಳಿಕೆ ಮಾಡಿದೆ. ಹಿಂಗೆ ಸಾವಿರಾರು ಭೂಮಿಗಳು. ನಮ್ಮ ಮುಸ್ಲಿಂ ಕಮಿಟಿಯ ಯುವ ಮುಖಂಡರು ಇವತ್ತೇನು ಮೊದಲನೇ ಬಾರಿಗೆ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕಿನಲ್ಲಿ ವಕ್ಫ್ ಅದಾಲತ್ ಅಂದರೆ
ನಮ್ಮ ಸುಪ್ರೀಂ ಕೋರ್ಟ್ ಹಾಗೂ ಸರ್ಕಾರ ಏನು ಕೊಟ್ಟಿದೆ, ಇದು ಇನಾಮ್ ಭೂಮಿಗಳು ಹಾಗೂ ವಕ್ಫ್ ಆಸ್ತಿಗಳು, ಖಿದ್ಮತಿ ಇನಾಮ್ ಆಸ್ತಿಗಳು, ಇದು ಸರ್ಕಾರದ ಒಂದು ಅಂಡರ್ಟೇಕರಲ್ಲಿ ಇರುತ್ತೆ. ಆದರೆ ಇದು ಯಾವುದೇ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದಲ್ಲ, ಯಾರ ಸ್ವತ್ತು ಅಲ್ಲ. ಇದು ಇಸ್ಲಾಮಿನ ಒಂದು ಆಸ್ತಿ. ಈ ಆಸ್ತಿಯನ್ನು ಸುಮಾರು ಮುತಲ್ಲಿಗಳಿಗೆ, ಅಂದರೆ ಬೇರೆ ಬೇರೆ ಹಳ್ಳಿಗಳಿಗೆ, ಮುತಲ್ಲಿಗಳಿಗೆ ಇದನ್ನು ಯಾರ್ಯಾರು ಅವರು ದರ್ಗಾಗಳಿಗಾಗಿರ್ಬೋದು, ಮಸ್ಜಿದ್ಗಳಿಗಾಗಿರ್ಬೋದು, ಅವರೇನೋ ಅಲ್ಲಿ ಕೇರ್ ಟೇಕರ್ ಇದ್ದಾರೆ ಅಂತಂದರೆ ಅದನ್ನು ಅಲ್ಲಿ ನಮಾಜ್ಗೆ ಅಜಾನ್ ಕೊಡೋರಾಗಿರ್ಬೋದು, ಅಲ್ಲಿ ಅದನ್ನು ನೋಡ್ಕೊಳ್ಳೋರಿಗೆ ಇದನ್ನು ಭೂಮಿಯನ್ನು ಕೊಟ್ಟಿರ್ತಾರೆ. ಇದು ಅವರ ಕುಂದುಕೊರತೆಗಳಿಗೆ ಭೂಮಿಯನ್ನು ಉಳುಮೆ ಮಾಡಿ ಅವರು ಅವರ ಜೀವನವನ್ನು ಸಾಗಿಸೋಕ್ಕೆ ಕೊಟ್ಟಿರುವಂಥ ಭೂಮಿಯನ್ನು ಈ ಒಂದು ಮುತಲ್ಲಿಗಳು ದುಡ್ಡಿಗೆ ಆಮಿಷ ಒಡ್ಡಿ ಇವರು ಅದು ನಮ್ಮ ಆಸ್ತಿಗಳನ್ನು ಮಾರ್ಕೊಂಡಿರ್ತಾರೆ. ಈ ಆಸ್ತಿಗಳು ಮಾರ್ಕೊಂಡಿರೋಂಥದ್ದು ಸುಮಾರು ಎಕರೆಗಳೆಲ್ಲ, 10-20 ಎಕರೆ ಅಲ್ಲ, 106 ಎಕರೆ ರಾಯಚೂರು ಜಿಲ್ಲೆಯಲ್ಲಿ ಮಾರಾಟ ಆಗಿರುತ್ತದೆ. ಈ ತಗೊಳ್ತಿರುವಂಥದ್ದು ಯಾರು? ಪ್ರಭಾವಿ ಸಚಿವರು ಹಾಗೂ ಪ್ರಭಾವಿ ರಾಜಕಾರಣಿಗಳ ಚೇಲಗಳು. ದಯವಿಟ್ಟು ಇದನ್ನು ಗಮನಿಸಿ. ಇಲ್ಲಿ ತೊಗೊಳ್ತಾ ಇರೋಂಥದ್ದು ಸಾರ್ವಜನಿಕರು ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಯಾರು ತೊಗೊಳ್ತಾ ಇಲ್ಲ. ಇದನ್ನು ಪ್ರಭಾವಿಗಳ ಸಚಿವರಾಗಿರ್ಬೋದು, ಪ್ರಭಾವಿಗಳು ಯಾರ್ಯಾರು ಸರ್ಕಾರದಲ್ಲಿ ಇದ್ದಾರೆ ಅವರ ಜೊತೆ ಇರುವಂಥವರು ಇದನ್ನು ತೊಗೊಳ್ತಾ ಇದ್ದಾರೆ. ಅದನ್ನಾಗಿ ನಾವು BZ ಜಮೀರ್ ಅಹಮದ್ ಖಾನ್ ಅವರ PS ಪರ್ಸನಲ್ आपके पास जो भी प्रॉपर्टीज